ತೋರ್ಸೋಕೆ ಟ್ರೈ ಮಾಡ್ತೀನಿ. ಸೊ ಈಗ ನಾವು ಉಳ್ಕೊಂಡಿರೋ ರೂಮ್ ಇದೆ. ನಾನು ಲಗೇಜೆಲ್ಲ ಇಲ್ಲೇ ಇಟ್ಟಿದ್ದೀನಿ ನೋಡಿ. ಇಲ್ಲಿ ಲಗೇಜು ಟವಲ್ಲು ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಟಿಪಿಕಲ್ ಹಳ್ಳಿ ಮನೆ ಅಂದ್ಕೊಳ್ಳಿ ನೋಡಿ. ಸಕ್ಕದಾಗಿ ಬೇಟೆ ಆಡೋರೆ ಮಾತ್ರ ಕಾಣಿಸ್ತಿದೆ ಅಲ್ಲ ಗಾಯ್ಸ್ ನಿಮಗೆ. ನೋಡಿ ಇದ್ರೊಳಗಡೆ ಇಟ್ಟಿದ್ದಾರೆ, ಅದು ಖಾಲಿ ಮಾಡೋರು ಅಂದ್ಕೊಳ್ಳಿ. ಅಲ್ಲಿ ನೋಡಿ, ಅಲ್ಲಿ ಇನ್ನೂ ಮೀನುಗಳಿದ್ದಾವೆ. ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾರೆ ಮಿಸ್ಟರ್ ಮದಮ್ ವ್ಲಾಗರ್. ಸೊ ನಾನಿವಾಗ ಎಲ್ಲಿದ್ದೀನಿ ಅಂತ ನೋಡ್ತಿದ್ದೀರಾ? ನಾನಿವಾಗ ಕೋಲ್ಕತ್ತಾದಲ್ಲಿರೋ ಒಂದು ಹಳ್ಳಿಯ ಒಂದು ಮನೆಯಲ್ಲಿದ್ದೀನಿ ಗೈಸ್. ಸೊ ಮನೆ ಟೂರ್ ನಾನು ಕೊಡೋಕ್ಕಾಗಲ್ಲ, ಯಾಕಂದರೆ ಅವರು ನನಗೆಲ್ಲ ಶೂಟ್ ಮಾಡಿಬಿಡಿ ಅಂತಂದರೆ, ಅದಕ್ಕೆ ಮಾಡೋಕ್ಕಾಗಲ್ಲ. ಸೊ ನಾನೀಗ ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ, ಅಲ್ಲಿ ಮೀನು ಹಿಡಿತಿದ್ದಾರೆ ನೈಟಲ್ಲಿ. ತೋರಿಸಿ ಬನ್ನಿ ಗೈಸ್. ಆ್ಯಕ್ಚುಲಿ ನಿಮ್ಮ ಹತ್ರ ಇನ್ನೊಂದೇನು ಹೇಳ್ಬೇಕಂದ್ರೆ, ನಂದು 600 ಸಬ್ಸ್ಕ್ರೈಬರ್ಸ್ಗೆ ಇನ್ನೊಂದು ಸಬ್ಸ್ಕ್ರೈಬರ್ ಕಮ್ಮಿ ಆಗಿದ್ದಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬರೀ ಇಂಥದೆಯಾ? 600 ಸಬ್ಸ್ಕ್ರೈಬರ್ಸ್ ಮಾಡಿ ಗೈಸ್ ಬೇಗ. ಆಮೇಲೆ ನೀವೇನು ನೋಡ್ತಿದ್ದೀರಾ ಹಿಂದ್ಗಡೆ ಜಾಗ, ಸೊ ಅಲ್ಲೇ ನಾವೀಗ ಉಳ್ಕೊಂಡಿರೋದು. ಅದು ಆ್ಯಕ್ಚುಲಿ ರೂಮು. ಸೊ ಮುಂದೆ ಹಾಲು ಎಲ್ಲ ಇದೆ, ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ. ನೋಡೋಣ, ಆದರೆ ತೋರ್ಸೋಕೆ ಟ್ರೈ ಮಾಡ್ತೀನಿ. ಸೊ ಈಗ ನಾವು ಉಳ್ಕೊಂಡಿರೋ ರೂಮ್ ಇದೆ. ನಾನು ಲಗೇಜೆಲ್ಲ ಇಲ್ಲೇ ಇಟ್ಟಿದ್ದೀನಿ ನೋಡಿ. ಇಲ್ಲಿ ಲಗೇಜು ಟವಲ್ಲು ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಸೊ ಅಟ್ ಪ್ರೆಸೆಂಟ್ ನಾನು ಉಳ್ಕೊಂಡಿರೋ ಜಾಗ ಇದೆ. ಹಳ್ಳಿಲಿ ಇದಕ್ಕಿಂತ ಇನ್ನೇನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ತೋರಿಸ್ತೀನಿ. ಈಗ ಮೀನು ಹಿಡಿಯೋಕ್ಕೆ ಹೋಗಿದ್ದಾರೆ ಹುಡುಗರು. ನೈಟ್ ಹೊತ್ತು ಮೀನು ಹಿಡಿತಾರಪ್ಪ ಇಲ್ಲಿ, ಅದೇನು ಅಂತ ನನಗೆ ಗೊತ್ತಿಲ್ಲ. ಸೊ ನೋಡೋಣ ಅಲ್ಲಿ ಹೋಗಿ ಏನಿದೆ ಅಂತ. ಆವಾಗಲಿಂದ ತುಂಬ ಸೌಂಡ್ ಬರ್ತಾ ಇದೆ. ಮೋಸ್ಟ್ಲಿ ಇಲ್ಲಿ ಏನು ಮೇಳ ಅಂತ ಮಾಡ್ತಾರೆ. ಮೇಳ ಅಂದರೆ ಹಿಂದಿಲಿ ಮೇಳ ಅಂದರೆ ಒಂಥರ ನಮ್ಮ ಕನ್ನಡದಲ್ಲಿ ಜಾತ್ರೆ ಥರ, ಜಾತ್ರೆ ಮಾಡ್ತಾರಲ್ಲ, ಹಂಗೇನೋ ಮಾಡ್ತಾ ಇದ್ದಾರಂತೆ. ಸೊ ಟ್ರೈ ಮಾಡ್ತೀನಿ ಅಲ್ಲಿಗೆ ಹೋಗಿ ನಾನು ವಿಡಿಯೋ ತೋರ್ಸೋಕ್ಕೆ. ವೆಯ್ಟ್ ಮಾಡ್ತಾಯಿರಿ ಗೈಸ್. ನಾನು ಮತ್ತು ಕಾನ್ಮಶು ಆಲ್ರೆಡಿ ಹೊರಗಡೆ ಬಂದಿದ್ದೀವಿ ನೋಡಿ. ನಿಂತವ್ರು ಇಲ್ಲಿ ಕಾಣಿಸ್ತವ್ರ? ಇಲ್ಲಿ ನೋಡಿ, ಇಲ್ಲಿದ್ದಾರೆ. ಎಲ್ಲಿಗೆ ಹೋಗ್ತಿದ್ದೀವಿ ನಾವು? ಮೀನು ಹಿಡಿಯೋದು ನೋಡಕ್ಕೆ ತಾನೆ. ಅದು ರಾತ್ರಿಲಿ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ. ನಿಮಗೆ ತೋರಿಸ್ತೀನಿ ರೀ ನೋಡಿ. ಇದು ರೋಡು ನೋಡಿ. ಇಲ್ಲೇ ನಾವು ಉಳ್ಕೊಂಡಿದ್ದು, ಇದೇ ಮನೆ. ಟಿಪಿಕಲ್ ಹಳ್ಳಿ ಮನೆ ಅಂದ್ಕೊಳ್ಳಿ ನೋಡಿ. ನಮ್ಮ ಕಾನ್ಮಶ್ ಹಿಂಗೆ ನಿಂತ್ಕೊಂಡವ್ರು ನೋಡ್ತಾವ್ರೆ. ಹೆಂಗಿದೆ ಮನೆ? ಹಾಂ, ಬಿಡುಗಡೆ ಆಗುತ್ತೆ ಗೊತ್ತಾಗಲ್ಲ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ಬಿಡುಗಡೆ ಮಾಡ್ಸೋಣ, ಬೇಗ ಮಾಡ್ಸೋಣ, ಶೀಘ್ರದಲ್ಲಿ ಮಾಡ್ಸೋಣ. ಇನ್ನೊಂದೇನಂದ್ರೆ ಇಲ್ಲಿ ಅಷ್ಟೊಂದು ಚಳಿ ಇಲ್ಲ, ಹೌದಲ್ಲ? ಚಳಿ ಇಲ್ಲ ಅಲ್ಲ? ನಾನು ಇಷ್ಟು ಹಾಕೊಂಡ್ರು ಅಷ್ಟು ಚಳಿ ಬರ್ತಾ ಇಲ್ಲ, ಅಷ್ಟು ಚಳಿ ಇಲ್ಲ, ನಮಗೆ ಫೀಲ್ ಆಗ್ತಾ ಇಲ್ಲ. ಅದೇ ನಾವೇನಾರು ನಮ್ಮ ಊರಲ್ಲಿ ಇದ್ಬಿಟ್ಟಿದ್ರೆ 2 ಜಾಕೆಟ್ ಹಾಕೋಬೇಕಾಗಿತ್ತು ನಾವು. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಹೌದಲ್ಲ? ಹೌದು. ಆಕ್ಚುಲಿ ಅಷ್ಟು ಚಳಿ ಇಲ್ಲ ನಮಗೆ ಇಲ್ಲಿ. ಚಳಿನೇ ಇಲ್ಲ ಇಲ್ಲಿ. ಹ್ಯೂಮಿಡಿಟಿ ಜಾಸ್ತಿ ಇದೆ ಗೈಸ್. ಇಲ್ಲಿ ಯಾವಾಗ ನಾವು ತಣ್ಣೀರು ಸ್ನಾನ ಮಾಡ್ತಾ ಇರಲಿಲ್ಲ. ತಣ್ಣೀರು ಸ್ನಾನ ಮಾಡ್ತಿದ್ದೀವಿ ನಾವು ಇವಾಗ. ಅಷ್ಟು ಹ್ಯೂಮಿಡಿಟಿ ಇದೆ. ಮತ್ತು ನಾನು ಇದೊಂದು ಹೆಡ್ ಬ್ಯಾಂಡ್ ಅಂತ ಹಾಕೊಂಡ್ಬರ್ತಾ ಇದ್ದೀನಿ. ಸೊ ನೋಡಿ, ನಾವು ಆಲ್ರೆಡಿ ಹೋಗ್ತಾ ಇದ್ದೀವಿ ದಾರಿಲಿ. ನಮಗೆ ಇವರೇ ಕರ್ಕೊಂಡು ಹೋಗ್ತಾ ಇರೋದು. ಬನ್ನಿ, ಅಲ್ಲಿ ಹೋಗ್ತಾ ತೋರಿಸ್ತೀನಿ ಹೆಂಗಿದೆ ಅಂತ. ಆ್ಯಕ್ಚುಲಿ ಏನಂದರೆ, ಹುಡುಗರು ಹೋಗ್ಬೇಕಾರೆ ಹೇಳಿದ್ರು, ಅವ್ರು ಆಲ್ರೆಡಿ ಮೀನು ಹಿಡಿಯೋದು ಮುಗಿಸಿದ್ದಾರೆ ಅಂತ ಅಂದರೂ ನಾವು ಹೋಗ್ತಾ ಇದ್ದೀವಿ. ನೋಡೋಣ, ಹೋಪ್ಫುಲಿ ಅವರಲ್ಲಿದ್ದರೆ ನಾನು ನಿಮಗೆ ತೋರಿಸ್ತೀನಿ, ಹೌದಲ್ವಾ? ತೋರಿಸ್ತೀನಿ. ಆ್ಯಕ್ಚುಲಿ ಎಷ್ಟು ಟೈಮ್ ಆಗಿದೆ ಗೊತ್ತಾ? ಇಷ್ಟೊತ್ತಲ್ಲೆಲ್ಲ ಮೀನು ಹಿಡಿತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ನೋಡೋಣ ಏನು ಹಿಡಿದಿರೋದಾದರೆ ನಾನು ತೋರಿಸ್ತೀನಿ. ಆ ಹುಡುಗ ಹೇಳೋದನಪ್ಪ, ಆಲ್ರೆಡಿ ಹೋದ್ರು ಅವರು ಮೀನು ಹಿಡಿಯೋದು ಇದು ಮಾಡಿ ಅಂತ, ಹಿಡ್ಕೊಂಡು ಹೋದ್ರು ಅಂತ. ನೋಡೋಣ, ಅಲ್ಲೇ ಇರ್ತಾರೆ ಅಂತ ಅಂತಿದ್ದಾರೆ ಇವರು. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನನಗೆ. ಬನ್ನಿ ಹೋಣ ಗೈಸ್. ಏನಂದರೆ ಮಿನಿಮಮ್ ಅಂದರೂ ಒಂದು 10 ಮಿನಿಟ್ಸಿಂದ ನಡ್ಕೊಂಡು ಬರ್ತಾನೆ ಇದ್ದೀವಿ. ಇನ್ನೂ ಅದು ಜಾಗ ಸಿಕ್ಕಿಲ್ಲ, ಹೋಗ್ತಾ ಇದ್ದೀವಿ ಗೈಸ್. ನೋಡೋಣ ಇನ್ನು ಎಷ್ಟು ದೂರ ಇದೆ ಅಂತ. ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಯಾವ ಜಾಗ ಏನು ಅಂತ. ನೋಡೋಣ, ನಿಮಗೆ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಇಲ್ಲಿ ಹೋಗ್ತಾ ಇದ್ದೀವಿ ನಾವು ನಿಂತ್ಕೊಂಡು. ಬನ್ನಿ ಹೋಗೋಣ. ತಡ ರಾತ್ರಿಯಲ್ಲಿ ವಾಕಿಂಗ್ ಹೋಗೋಣ. ನೋ ಕಾಮೆಂಟ್ಸ್.
ನಮಗೆ ಮಾಡೋ ಕೆಲಸ ಇರಲಿಲ್ಲ ಅನ್ಸುತ್ತೆ, ಸುಮ್ಮನೆ ಬಂದ್ಬಿಟ್ಟಿದ್ದೀವಿ ಎದ್ದಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಹೌದಲ್ವಾ? ಮಾಡೋ ಕೆಲಸ ಇರಲಿಲ್ಲ ಅನ್ಸುತ್ತೆ ನಮ್ಮ ಕಾಡಲ್ಲಿ ಯಾವ ಕಡೆ ತೋರಿಸಿ. ಆ ಕಡೆ ಫುಲ್ ಕಾಡೆ ಅನ್ಕೊಳ್ಳಿ. ಆ ಕಡೆ ಅಲ್ಲಿ ಏನು ಗಾಯ್ಸ್ ಬಂದ್ವಿ ಗಾಯ್ಸ್, ಆ ಜಾಗಕ್ಕೆ ಬಂದ್ವಿ ಗಾಯ್ಸ್ ನಾವು. ಏನು ಗುರು ಇದು, ಜಾರುತ್ತೆ ಜಾರುತ್ತೆ ಗೈಸ್. ಅಲ್ಲಿ ನೋಡಿ, ಅಲ್ಲಿ ಈ ಕೆರೆನ ಏನಿದೆ ಇದು ಪಾಂಡ್ ಅನ್ಕೊಳ್ಳಿ, ಇಷ್ಟೂ ಖಾಲಿ ಮಾಡಿ ಮೀನು ಹಿಡಿತಾ ಇದ್ದಾರೆ ನೋಡಿ. ಇಲ್ಲಿ ಆಲ್ರೆಡಿ ಹಿಡ್ದಿದ್ದಾರೆ, ಅಲ್ಲಿ ಕಾಣಿಸ್ತಿದೆ, ಅಲ್ಲಿ ಸ್ವಲ್ಪ ನೋಡಿ, ಅಲ್ಲಿ ಎಲ್ಲ ಹಿಡ್ದಿದ್ದಾರೆ ನೋಡಿ. ಅಲ್ಲಿ ಓಹ್, ಇಲ್ಲಿ ಹಿಡ್ದಿಟ್ಟಿದ್ದಾರೆ ನೋಡಿ. ಇಲ್ಲಿ ಮೀನ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದ್ದಾವ ನೋಡಿ. ಇದರಲ್ಲಿ ಎಲ್ಲ ಕಡೆನೂ ಇಡ್ತಿದ್ದಾರೆ. ಇದ್ರೊಳಗಡೆನೇ ಇದೆ ಅನಿಸುತ್ತೆ ನೋಡಿದ್ರು. ಹಂಗೆ ಎಷ್ಟು ದೊಡ್ಡ ಇದ್ದಾವೆ ಮೀನುಗಳು, ಸಾಕಾದಾಗ ಬೇಟೆ ಆಡೋರೆ ಮಾತ್ರ. ಕಾಣಿಸ್ತಿದೆ ಅಲ್ಲ ಗಾಯ್ಸ್ ನಿಮಗೆ ನೋಡಿ. ಇದ್ರೊಳಗಡೆ ಇಟ್ಟಿದ್ದಾರೆ ಮತ್ತು ಆಮೇಲೆ ಅದೆರಡರಲ್ಲೂ ಮೀನು ಹಿಡ್ದಿದ್ದಾರೆ ಫುಲ್ಲು. ಮತ್ತು ಅಲ್ಲೊಂದು ಬಕೆಟ್ ಇದೆ ನೋಡಿ. ಪೂರ್ತಿ ಇದಿಷ್ಟೇನಿದೆ ಇಷ್ಟು ನೀರು ಖಾಲಿ ಮಾಡಿ ಮೀನು ಹಿಡ್ದಿರೋದು ಪೂರ. ನೋಡಿ ಅಲ್ಲಿ ಕೂತಿದ್ದಾರಲ್ಲ ಅವ್ರು ಹಿಡ್ದಿರೋದು, ಅಲ್ಲಿ ಕಾಣಿಸ್ತಿದಾರ, ಅವರೇ ಮೀನು ಹಿಡ್ದಿರೋದು. ಸೊ ಆಮೇಲೆ ಇನ್ನೊಂದೇನೆಂದರೆ ಇವರು ಇವತ್ತು ಬರೋಲ್ಲ, ಇವರು ಇವತ್ತು ಇಲ್ಲೇ ಉಳ್ಕೊಂತಾರೆ. ಇದನ್ನೆಲ್ಲ ನೋಡ್ಕೊಬೇಕಲ್ಲ, ಸೊ ಇದನ್ನೆಲ್ಲ ನೋಡ್ಕೊಳಕ್ಕೆ ಇವರು ಇವತ್ತಿಲ್ಲೇ ಉಳ್ಕೊತಾರೆ. ಇವತ್ತಿಲ್ಲೇ ಉಳ್ಕೊಂಡು ನಾಳೆ ಬರೋದು. ಲೈಟ್ ಎಲ್ಲ ಹಾಕೊಂಡು ಮೀನು ಹಿಡಿತಾವ್ರು ಅನ್ಕೊಳ್ಳಿ ಗೈಸ್ ಫುಲ್ಲು. ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಲೈಟ್ ಎಲ್ಲ ಹಾಕೊಂಡು ಮೀನು ಹಿಡಿತಾವ್ರೆ. ಕ್ರೇಜಿ ಮಾತ್ರ, ಸಖತ್ ಕ್ರೇಜಿಯಾಗಿ ಹಿಡಿದವ್ರೆ ಮಾತ್ರ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಹಿಂಗೆ ನೈಟ್ ಹೊತ್ತೆಲ್ಲ ಮೀನು ಹಿಡ್ದಿರೋದು. देखा वो हाँ बहुत सारा मछली है उसके अंदर. ನೋಡಿ ಗೈಸ್ ಓಪನ್ ಮಾಡಿ ತೋರಿಸ್ತಾನೆ ಇನ್ನೊಂದ್ಸತಿ. ನೋಡಿ ಇಲ್ಲಿ ಹೂ ಸಕ್ಕದಾಗಿದ್ದಾವೆ ಮೀನುಗಳು. उसमें भी है ना उस दोनों के अंदर. मतलब ಒಂಚೂರು ಜಾರಿದ್ರೆ ಹೊಗೆ ಅನ್ಕೊಳ್ಳಿ. ಇಲ್ಲೇನೂ ಇಲ್ಲ, ಅಲ್ಲಿ ಚಿಕ್ಕ ಮೀನಿದಾವೆ ಅಷ್ಟೇ. ಚೂರು ಜಾರಿದ್ರು ನೋಡಿ, ಇಲ್ಲಿ ಚೂರು ಜಾರಿದ್ರು ದಬಾಕಂಬ ಬೀಳೋದೆ ಒಳಿಕೆ. ನಮ್ಮೂರಲ್ಲೆಲ್ಲ ಆ್ಯಕ್ಚುಲಿ ಬೆಳಗ್ಗೆ ಹೊತ್ತು ಮೀನು ಹಿಡಿತಾರಪ್ಪ. ಇಲ್ಲಿ ನೋಡಿ ಗೈಸ್, ಅಲ್ಲಿ ಇಲ್ಲಿ ನೋಡಿ, ಇಲ್ಲೊಂದು ಲೈಟ್ ಹಾಕಿದ್ದಾರೆ, ಅಲ್ಲೊಂದು ಲೈಟ್ ಹಾಕ್ಕೊಂಡವ್ರೆ. ಕನೆಕ್ಷನ್ ತೊಗೊಂಬಿಟ್ಟು ನಿಮ್ಮ ಮೀನು ಹಿಡಿತವ್ರೆ. ಹೆಂಗೆ ಗೈಸ್ ಇದು? ನಮ್ಮೂರಲ್ಲೂ ಹಿಂಗೇನಾರ ಮಾಡ್ತಾರೆ ಗೈಸ್? ಗೊತ್ತಿದ್ರೆ ಕಮೆಂಟ್ ಮಾಡಿ. ನನಗಂತೂ ಗೊತ್ತಿಲ್ಲ, ನಾನಂತ ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡ್ತಿರೋದು. ನಮ್ಮ ಕಾನ್ಮಾಸ್ಟರ್ ನೋಡಿ ಅಲ್ಲಿ ಮಾತಾಡ್ಕೊಂಡು ನಿಂತವ್ರಲ್ಲಿ. ಟೈಮ್ ನೋಡಿದ್ರೆ ಈಗ 12 ಗಂಟೆ ಆಗ್ತಾಯಿದೆ ಅಂದ್ಕೊಳ್ಳಿ. 12 ಗಂಟೆ ಆಗಿದೆ. ಕ್ರೇಜಿ ಅಂದ್ಕೊಳ್ಳಿ ಗೈಸ್. ಅಂದ್ರು ಕ್ರೇಜಿ ಅಂದ್ಕೊಳ್ಳಿ ಗೈಸ್. ನಿಜ ಫಸ್ಟ್ ಟೈಮ್ ನೋಡ್ತಾ ಇದ್ದಿದ್ದು ನಾನು. ನಿಜ ಸೂಪರ್ ಆಗಿದೆ. ಅಂದು ಅಲ್ಲಿಂದ ನಡ್ಕೊಂಬಂದಿದ್ದಕ್ಕೂ ಪರವಾಗಿಲ್ಲ. ನಾನೆಲ್ಲೋ ಇವತ್ತು ಸಿಗಲ್ಲ ಅಂದ್ಕೊಂಡಿದ್ದೆ, ನೋಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ನಿಮಗೂ ತೋರಿಸಿದ್ದೀನಲ್ಲ, ಹೆಂಗಿತ್ತು ನೋಡಿದ್ರಲ್ಲ ನೀವು ಗೈಸ್. ನೋಡಿ ಗೈಸ್, ಇಲ್ಲಿ ಹೆಂಗೆ ಖಾಲಿ ಮಾಡೋರೆ ನೀರನ್ನ, ಫುಲ್ ಖಾಲಿ ಮಾಡೋರು ಅಂದ್ಕೊಳ್ಳಿ. ಅಲ್ಲಿ ನೋಡಿ, ಅಲ್ಲಿ ಇನ್ನೂ ಮೀನುಗಳಿದ್ದಾವೆ. ಅಲ್ಲಿ ತೋರಿಸ್ತೀನಿ ರೀ ನಿಮಗೆ. ಅಲ್ಲಿ ಇನ್ನೂ ಮೀನುಗಳಿದ್ದಾವೆ. ಅದನ್ನು ಇನ್ನೂ ನಾಳೆ ಹಿಡಿತಾರಂತ. ಅದನ್ನು ಇನ್ನೂ ಒಂದು 10-15 kg ಮೀನಿದೆಯಂತ ಅಲ್ಲಿನ್ನ. ಅದನ್ನೆಲ್ಲ ನಾಳೆ ಹಿಡಿತೀವಿ ಅಂತ ಅಂದಿದ್ದಾರೆ. ಯಾಕಂದರೆ ಈಗ ಲೇಟ್ ಆಯಿತು, ಮಲ್ಕೊಳ್ತೀವಿ ಅಂತ ಅಂತಿದ್ದಾರೆ ಗೈಸ್. ಏನಂದರೆ ಇವ್ರು ಹೇಳ್ತಿದ್ದಾರೆ ಎಲ್ಲ ಬಿಚ್ಚಿಟ್ಬಿಟ್ಟು ನಡಿ ಹೋಗೋಣ ಅಂತ ಅಂತಾರೆ. ಬಟ್ ಇವ್ರು ಏನಂತಿದ್ದಾರೆ ಅಂದರೆ ಬಿಚ್ಚಿಟ್ಟು ಹೋಗೋಕ್ಕಾಗಲ್ಲ, ಮತ್ತು ಏನು ಕದ್ಗಿತ್ಕೊಂಡು ಹೋಗ್ಬಿಡ್ತಾರೆ, ಅದಕ್ಕೆ ನಾನು ಇಲ್ಲೇ ಇರ್ತೀನಿ ಅಂತ ಅಂತಿದ್ದಾರೆ ಗೈಸ್. ಅಂದರೂ ಮಾತ್ರ ಯಾವ ಥರ ಮೀನು ಹಿಡಿತಾರೆ ನೋಡಿ ಗೈಸ್ ನೈಟ್ ಹೊತ್ತು, ಲೈಟ್ ಗೀಟೆಲ್ಲ ಹಾಕ್ಕೊಂಡು. ಸೈ ಕರ್ಕೊಳ್ಳಿ ಮಾತ್ರ ಗೈಸ್. ನೋಡಿ ಈಗ ಅದನ್ನೆಲ್ಲ ತೆಗ್ದಿಡ್ತಾ ಇದ್ದಾರೆ ಎಲ್ಲದನ್ನೂ, ಒನ್ ಬೈ ಒನ್ ಎಲ್ಲ ತೆಗ್ದಿಡ್ತಾ ಇದ್ದಾರೆ ನೋಡಿ. ತೆಗಿತಾ ಇದ್ದಾರೆ ಎಲ್ಲ ಅದನ್ನ ಒನ್ ಬೈ ಒನ್ ತಕ್ಕೊತಾ ಇದ್ದಾರೆ.
ತಗೊಂಡು ಇಡ್ತಾಯಿದ್ರು ಒಳಗಡೆ ಹೋಗೋಕ್ಕೆ. ಭಾರ ಇದೆ ಅನಿಸುತ್ತೆ ಮೋಸ್ಟ್ಲಿ ಅದು. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಇದ್ರೊಳಗಡೆ ಇದೆ ಗೈಸ್. ಇದು ಏನು ಮೀನು ಕಾಣಿಸ್ತಲ್ಲ ನೋಡಿ, ಅಲ್ಲಿ ಒಳಗಡೆ ಇದೆ, ಇದ್ರೊಳಗಡೆ ನೋಡಿ, ಇದ್ರೊಳಗಡೆ ಇದೆ ಮೀನು ನೋಡಿ. ಇಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಒಳಗಡೆಗೆ. ಇವನ್ನೆಲ್ಲ ಈಗ ತಗೊಂಡೋಗಿ ಅಲ್ಲಿ ಒಳಗಡೆ ಇಟ್ಟು ಹೋಗೋಣ ಬನ್ನಿ ಗೈಸ್ ನಾವು. ಸೊ ಬನ್ನಿ ನಮ್ಮ ಕಾನ್ಸರ್ ಏನು ಹೇಳ್ತಾರೆ ಕೇಳೋಣ. ಹೆಂಗಿತ್ತು ಎಕ್ಸ್ಪೀರಿಯೆನ್ಸು? ಚೆನ್ನಾಗಿತ್ತು. 12 ಗಂಟೆ ಆಗಿದೆ. 12 ಗಂಟೆ ಮೀನು ಬಿಡಿಗೆ ಬರ್ತಾಯಿದ್ದೀವಿ. ಎಲ್ಲರೂ ನೋಡಿದ್ರೆ ಮುಂಚೆ ಈ ಥರ ಇಲ್ಲಿ ನೋಡಿಲ್ಲ. ಎಲ್ಲಿಂದ ಯಾರು ಎದ್ದು ಬರ್ತಾರೋ ಗೊತ್ತಾಗಲ್ಲ ಇಲ್ಲಿ. ಹೌದು, ಯಾರನ್ನ ಎದ್ದು ಬಂದರೆ ಈ ಕಾಡಿಂದ ನಮ್ಮ ವಿಡಿಯೋ ಎಲ್ಲ ಬಿಟ್ಟು ಓಡೋಗ್ಬೇಕು ಹಂಗೆ. ಅಲ್ಲಿ ನೋಡಿ, ಅಲ್ಲಿ ಗೈಸ್ ಅಲ್ಲಿ ಕಾಣಿಸ್ತಿದೆ. ಅಲ್ಲಿ ಏನು ಮಾಡಕ್ಕೆ ಹೋಗೋರೆ? ಮೋಟ್ರ್ ಬಿಚ್ಚಕ್ಕೆ ಹೋಗಿದ್ದಾರೆ ನೋಡಿ ಗೈಸ್. ಮೋಟ್ರ್ ಮುಚ್ತಾ ಇರೋದು ಅದು. ನಾನು ಮೋಟ್ರ್ ಬಿಚ್ಚಕ್ಕೆ ಹೋಗಿದ್ದಾರೆ ಅನ್ಕಂಡೆ. ಮುಚ್ಚಕ್ಕೆ ಹೋಗಿದ್ದಾರೆ ಈಗ ಮೋಟ್ರನ್ನ. ಯಾರು ಹಿಡಿತಾರೆ ಗುರು ಇಷ್ಟೊತ್ತಲ್ಲಿ ಮೀನ್ನ? ಕಲ್ಕತ್ತಾದಲ್ಲಿ ಎಲ್ಲ ನಡೀತೆ. ಅದು ನಿಜ ಮಾತ್ರ. ಕಲ್ಕತ್ತಾದಲ್ಲಿ ಅರ್ಧ ರಾತ್ರಿ ಫುಟ್ಬಾಲ್ ಆಡ್ತಾರೆ. ಆಕ್ಚುಲಿ ಆಡ್ತಿದ್ದಾರೆ, ಫುಟ್ಬಾಲ್ ಆಡ್ತಿದ್ದಾರೆ. ಮ್ಯಾಚ್ ನಡೀತಾ ಇದೆ ಅಲ್ಲಿ. ನಾವು ಹೋಗಿಲ್ಲ, ನಾವು ಇಲ್ಲಿಗೆ ಬಂದ್ವಿ. ಅರ್ಧ ರಾತ್ರಿ ಮೀನು ಹಿಡಿತಾರೆ. ಇದು ಒಂಥರ ವಿಚಿತ್ರ ಸ್ಟೇಟ್ ಇದು. ನೋ ಕಾಮೆಂಟ್ಸ್. ಅದು ನಿಜ ಬಿಡಿ. ಆಯಿತು, ಅಲ್ಲಿಂದ ಹೊರಟಿವಿ, ಹೋಗ್ತಾ ಇದ್ದೀವಿ ನಾವು. ಕಾಲ್ದಾರಿ ಇದು ಆ್ಯಕ್ಚುಲಿ. ಕಾಲ್ದಾರಿಲಿ ಹೋಗ್ತಾ ಇದೀವಿ ಗೈಸ್. ಒಂಚೂರು ಎಡ್ವರ್ಟ್ ಪಕ್ಕದಲ್ಲಿ ಇನ್ನೊಂದು ಕೆರೆ ಐತೆ, ಅಲ್ಲಿ ದಬಾಕಬಿಡ್ತೀವಿ ಅಷ್ಟೇ. ತೋರಿಸ್ತೀನಿ ರೀ ನಿಮಗೆ. ಪಕ್ಕದಲ್ಲಿ ಇನ್ನೊಂದು ಕೆರೆ ಇದೆ, ದಬಾಕಬಿಡ್ತೀವಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಆ ಕಡೆ ಆ್ಯಕ್ಚುಲಿ ಇನ್ನೊಂದು ಕೆರೆ ಇದೆ, ದಬಾಕೊಳ್ಳೋದೆ ಫಿಕ್ಸು. ನೋಡ್ಕೊಂಡೋಗ್ರಿ, ದಬಾಕಂಬಿಗಾಪುರ ಮತ್ತಮೇಲೆ ಜಾರುತ್ತೆ. ಈ ರಿಸ್ಕ್ ಎಲ್ಲ ನಮಗೆ ಬೇಕಿತ್ತು ಅನಿಸುತ್ತೆ ಒಂದೊಂದು ಟೈಮು ನಾವು ಮಾಡೋದಕ್ಕೆ. ಬನ್ನಿ ಮನೆಗೆ ಹೋಗಿ ಫಸ್ಟ್ ದಬಾಕೊಳ್ಳೋಣ. ಅಂದರೂ ನೋಡಬೇಕಾಗಿತ್ತು ಇಷ್ಟೊತ್ತಲ್ಲಿ ಯಾರು ಮತ್ತೆ ಇದು ಫಿಶ್ ಹಿಡಿತಾರೆ ಅಂತ ನೋಡಬೇಕಾಗಿತ್ತು. ನಾನು ನೋಡಿದೆ. ಬನ್ನಿ ಮನೆಗೆ ಹೋಗಿ ದಬಾಕೊಳ್ಳೋಣ. ಗಾಯ್ಸ್, ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.